ಪ್ರದೀಪ್ ಈಶ್ವರ್ ಅವನು ಗಂಡಸೇನ್ ಸರ್ ಅವನು ನಾಮರ್ದ ನನ್ನ ಮಗ ಸರ್ ಅವನು. ನನಗೆ ನೇರವಾಗಿ ಸವಾಲ್ ಹಾಕ್ಬೇಕು ಅವನ. ಅದು ಬಿಟ್ಟು ವಿಜೇಂದ್ರ ಅಣ್ಣ ಬರ್ಲಿ, ಅಶೋಕ್ ಅಣ್ಣ ಬರ್ಲಿ, ಪ್ರತಾಪ್ ಸಿಂಹ ಅವ್ರು ಬರ್ಲಿ, ಅನಂತ್ ಕುಮಾರ್ ಹೆಗಡೆ ಅವ್ರು ಬರ್ಲಿ, ಲೇ ನಿನ್ನಂತ ತುಚ್ಚನಿಗೆ ಎದುರಿಸಕ್ಕೆ ಅವರೆಲ್ಲ ಬೇಕೇನ? ನಿನ್ನಂತ ಮುದ್ದಾಳನಿಗೆ ಇಲ್ಲೇನಿದಾರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ಚಿಮ್ಕಿ ಚಿಮ್ಕಿ ಅಂತಿದ್ವಿ, ನಿನ್ನ ಹಂಗೆ ಚಿಮ್ಮದು ದಾವಣಗೆರೆಯಿಂದ ಬಾ ತಾಕತ್ತಿದ್ರೆ ಗಣಸಾದ್ರೆ ನೋಡ್ತೀವಿ. ಉತ್ತರ ಕುಮಾರನ ಪೌರುಷ ಅಂತೇಳಿ ಆ ಕಲಿಯುಗದ ಉತ್ತರ ಕುಮಾರ ಇವನೇ ಪ್ರದೀಪ್ ಈಶ್ವರ್. ಬಾ ನಮ್ಮಿಲ್ಲಿರೋ ಜನರು ಅವರ ಪಾದ ರಕ್ಷಣೆಗೋಸ್ಕರ ಏನು ಮನೆ ಬಾಕ್ಲು ಹೊಸ್ಲಲ್ಲಿ ಬಿಟ್ಟು ಒಳಗೆ ಹೋಗ್ತಾರಲ್ಲ, ಅದ್ರ ಸೆರಮಾಲೆ ಹಿಡ್ಕೊಂಡು ನಿನಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಪ್ಲೀಸ್ ಕಮ್ ಪ್ರದೀಪ್ ಈಶ್ವರ್, ಪ್ಲೀಸ್ ಕಮ್. ಅಂತ ಥರ್ಡ್ ಕ್ಲಾಸ್ ನನ್ನ ಮಗ ಅಷ್ಟೆಲ್ಲ ಇಡೀ ಪಕ್ಷದವರಿಗೆ ಅಗೌರವ ಮಾಡ್ತಾ ಇದ್ದಾನೆ ಸರ್. ಪಕ್ಷನ ನಾವು ತಾಯಿ ತರ ಗೌರವ ಸರ್. ನಾವು ಪಕ್ಷಕ್ಕೆ ಯಾವನೇ ಒಬ್ಬ ಬುಳ್ಳಿ ಮಗ ಏನಂದ್ರು ಕೂಡ ಸೈಸ ಅಂತ ಜಾಯಮಾನನೇ ಈ ಬಿಜೆಪಿ ಕಾರ್ಯಕರ್ತರದಲ್ಲ ಸರ್. ಪ್ರದೀಪ್ ಈಶ್ವರ್ ಅವನು ಗಂಡಸೇನ್ ಸರ್ ಅವನು ನಾಮರ್ದ ನನ್ನ ಮಗ ಸರ್ ಅವನು. ಅಲ್ಲ ಸರ್, ಸವಾಲು ಹಾಕಿರೋದು ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಾನೊಬ್ಬ ಮಾಜಿ ಮೇಯರ್, ಕಳೆದ ಬಾರಿ MLA ನಿಂತು ಸೋತಿರ್ತಕ್ಕಂಥವ್ನು. ನನಗೆ ನೇರವಾಗಿ ಸವಾಲು ಹಾಕ್ಬೇಕು ಅವನು. ಅದು ಬಿಟ್ಟು ವಿಜೇಂದ್ರ ಅಣ್ಣ ಬರಲಿ, ಅಶೋಕ್ ಅಣ್ಣ ಬರಲಿ, ಆಮೇಲೆ ಪ್ರತಾಪ್ ಸಿಂಹ ಅವ್ರು ಬರಲಿ, ಅನಂತ್ ಕುಮಾರ್ ಹೆಗಡೆ ಅವ್ರು ಬರಲಿ, ಲೇ ನಿನ್ನಂಥ ತುಚ್ಚನಿಗೆ ಎದುರಿಸೋಕ್ಕೆ ಅವರೆಲ್ಲ ಬೇಕೇನಾ? ಅವರೆಲ್ಲ ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು, ಪಕ್ಷವನ್ನು ಬೆಳೆಸಿರ್ತಕ್ಕಂಥವ್ರು. ಅವ್ರ ಅವಶ್ಯಕತೆ ಇಂಥದಕ್ಕೆ ಬೇಡ. ಅವರ ಅವಶ್ಯಕತೆ ನಮ್ಮ ರಾಜ್ಯ ಅಭಿವೃದ್ಧಿ ಮಾಡೋದಕ್ಕೆ ಬೇಕು. ನಿನ್ನಂಥ ಮುಟ್ಟಾಳನಿಗೆ ಇಲ್ಲೇನಿದಾರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ಏನು ಗೋಲಿ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ, ಚಿಮ್ಕಿ ಚಿಮ್ಕಿ ಅಂತಿದ್ವಿ, ನಿನ್ನನ್ನು ಹಂಗೆ ಚಿಮ್ಮದು ದಾವಣಗೆರೆಯಿಂದ ಬಾ ತಾಕತ್ತಿದ್ರೆ ಗಂಡಸಾದ್ರೆ ನೋಡ್ತೀವಿ. ಅಂದರೆ ಪಕ್ಷದ ಕಚೇರಿಗೆ ಬಿಟ್ಕೊಡಲ್ವಾ? ನಮ್ಮ ಪಾರ್ಟಿಗ ಅಲ್ಲ, ನಿಮ್ಮ ಕಚೇರಿಯಿಂದನೇ ಅವರು ನಾನು ಪ್ರಚಾರನ ಆರಂಭ ಮಾಡ್ತೀನಿ ಅಂತ ಹೇಳಿ ಸರ್. ಹಿಂದೆ ನಾವು ಪಾಠ ಓದ್ತಾ ಇದ್ವಿ ಸ್ಕೂಲಲ್ಲಿ. ಪಾಠ ಓದೋ ಅಂಥ ಸಂದರ್ಭದಲ್ಲಿ ನಮಗೆಲ್ಲ ವಿದ್ಯಾದಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಶಿಕ್ಷಕರು ಹೇಳ್ತಾಯಿದ್ರು, ಉತ್ತರ ಕುಮಾರನ ಪೌರುಷ ಅಂಥೇಳಿ. ಗೊತ್ತಾ ಸರ್? ಯಾರು ಗೊತ್ತಲ್ಲ ಉತ್ತರ ಕುಮಾರ? ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಆ ಕಲಿಯುಗದ ಉತ್ತರ ಕುಮಾರ ಇವನೇ ಪ್ರದೀಪ್ ಈಶ್ವರ್. ಬಾ, ನಿನ್ನನ್ನು ಸ್ವಾಗತ ಮಾಡಲಿಕ್ಕೆ ಹಿಂದೂಗಳಷ್ಟೇ ಅಲ್ಲ, BJP ಅವರಷ್ಟೇ ಅಲ್ಲ, ಏನು ನೊಂದಿದಾರಲ್ಲ ಟಿಕೆಟ್ ವಂಚಿತ ಆಗಿ ಅಲ್ಪಸಂಖ್ಯಾತರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ಬಾ ನೀನು ಹೆಂಗೆ ಪ್ರಚಾರ ಮಾಡ್ತೀಯ ಅಂತೇಳಿ ಎಲ್ಲರೂ ಕೂಡ. ಸರ್, ನಮಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ಸಂಸ್ಕೃತಿ ಇದೆ. ನಾವು ಅವನು ಮಾತಾಡ್ತಾನೆ ಹೆಲುಬಿಲದ ನಾಲಿಗೆ ಅಂತೇಳಿ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಆದರೆ ಇದನ್ನು ಸೂಕ್ಷ್ಮವಾಗಿ ಹೇಳ್ತೀನಿ, ನಮ್ಮಿಲ್ಲಿರೋ ಜನರು ಅವರ ಪಾದ ರಕ್ಷಣೆಗೋಸ್ಕರ ಏನು ಮನೆ ಬಾಕ್ಲು ಹೊಸ್ಲಲ್ಲಿ ಬಿಟ್ಟು ಒಳಗೆ ಹೋಗ್ತಾರಲ್ಲ, ಅದ್ರ ಸೆರಮಾಲೆ ಹಿಡ್ಕೊಂಡು ನಿನಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಪ್ಲೀಸ್ ಕಮ್ ಪ್ರದೀಪ್ ಈಶ್ವರ್, ಪ್ಲೀಸ್ ಕಮ್. ಅಜಯ್ ಕುಮಾರ್ ಅವರು ಸಾಧಾರಣವಾಗಿ ಗಂಭೀರವಾಗಿ ಮಾತನಾಡುವಂಥವ್ರು, ಸುಲಭಕ್ಕೆ ಲೂಸ್ ಟಾಕ್ಗಳನ್ನು ಮಾತಾಡಲ್ಲ. ಬಟ್ ಇವತ್ತು ನೀವು ಒಂದಷ್ಟು ನಾಮರ್ದ ಅಂತ ಹೇಳಿದ್ರಿ, ಮುಟ್ಟಾಳ ಅಂತ ಹೇಳಿದ್ರಿ. ಯಾಕೆ ಪ್ರದೀಪ್ ಈಶ್ವರನ ಕುರಿತಾಗಿ ಹೇಳಬೇಕಂತ ಅನ್ನಿಸ್ತಾನು ಅಂತ? ಸರ್, ಇಂದಿನ ಕಾಲದಿಂದಲೂ ಹಿರಿಯರು ಹೇಳ್ತಾರೆ, ನಮ್ಮ ಕಾಲಿಗೆ ಮುಳ್ಳೇನಾದರೂ ಚುಚ್ಚಿತು ಅಂದರೆ ನಾವು ಅದನ್ನು ಯಾವುದರಿಂದ ತೆಗಿಬೇಕು ಸರ್? ಮುಳ್ಳಿನಿಂದನೇ ತೆಗಿಬೇಕು ತಾನೆ. ಅಂತ ಥರ್ಡ್ ಕ್ಲಾಸ್ ನನ್ನ ಮಗ ಅಷ್ಟೆಲ್ಲ ಇಡೀ ಪಕ್ಷದವರಿಗೆ ಅಗೌರವ ಮಾಡ್ತಾ ಇದ್ದಾನೆ. ಏನು ಅಯೋಗ್ಯರು, ಮುಟ್ಟಾಳರು, ಆಮೇಲೆ ಅನ್ಎಜುಕೇಟೆಡ್, ಅನ್ಪಡ್ ನನ್ನ ಮಕ್ಕಳು, ಈ ಥರ ಎಲ್ಲ ಪದಗಳನ್ನು ಉಪಯೋಗಿಸ್ತಾ ಇದ್ದಾನೆ. ಸರ್, ನಾನು ಒಬ್ಬ ಯಂಗ್ಸ್ಟಾರ್ ಸರ್, ನನಗೂ ಕೂಡ ನಮ್ಮ ಪಕ್ಷ ಬೆಳೆಸಿದೆ, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆಲ್ಲ ಸ್ನಾನಮಾನ ಕೊಟ್ಟಿದೆ, ಬೆಳೆಸಿದೆ. ನನಗನ್ಲಿ ಸರ್, ಅಜಯ್ ಕುಮಾರ್ಗೆ ಏನು ಬೇಕಾದ್ರೂ ಬೈಲಿ, ನಾನು ಬಯಸ್ಕೊಳ್ತೀನಿ ಸರ್. ಪಕ್ಷನ ನಾವು ತಾಯಿ ಥರ ಗೌರವ ಸರ್. ನಾವು ಪಕ್ಷಕ್ಕೆ ಯಾವನೇ ಒಬ್ಬ ಬುಳ್ಳಿ ಮಗ ಏನಂದ್ರು ಕೂಡ ಸೈಸ ಅಂತ ಜಾಯಮಾನನೇ ಈ BJP ಕಾರ್ಯಕರ್ತರದಲ್ಲ. ಅದಕ್ಕೆ ಈ ಪದಗಳನ್ನು ಬಳಸ್ತಾ ಇರೋದು ನಾನು.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.